ವಾಸುದೇವ ಅಂತ ಬೇಸಿಕಲಿ ಮೈಸೂರು. ಸೊ ಲಾಸ್ಟ್ 20 ಇಯರ್ಸಿಂದ ಜಾಬಲ್ಲಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದು ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋಂಥ ವ್ಯಕ್ತಿ. ಆ್ಯಂಡ್ ಲಾಸ್ಟ್ 2 ಡೇಸ್ನಲ್ಲಿ ಅಂದರೆ ನೆನ್ನೆ ಮತ್ತು ಇವತ್ತು ಸೊ ಝೀರೋಯಿಂದ ಇಷ್ಟೆಲ್ಲ 2 ದಿನದಲ್ಲಿ ಕಲ್ತ್ಕೋಬೋದಂತಹ ಒಂದು ವಿಚಾರ ಇರುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಹಳೇದಾದರೂ ಕೂಡ 2 ದಿನದಲ್ಲಿ ಇಷ್ಟೆಲ್ಲ ಕಲ್ತ್ಕೊಳ್ಳೋಕ್ಕಾಗುತ್ತೆ ಅನ್ನೋ ಒಂದು ಆಶ್ಚರ್ಯ. ಆ್ಯಂಡ್ ಡೆಫಿನೆಟ್ಲಿ ಈ 2 ದಿನದಲ್ಲಿ ಏನೆಲ್ಲ ತಿಳ್ಕೊಂಡಿದ್ದು ಹೇಳಕ್ಕೆ ಬಂದರೆ ನಾನು ಕೂಡ ಕೆಲಸ ಬಿಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲಿದೆ. ಕೂಡ ಸ್ಟೇಟೆಡಾಗಿ ಕೆಲಸ ಮಾಡ್ತೀನಿ, ಒಂದು 18 ಲಕ್ಷ ಪ್ಯಾಕೇಜಲ್ಲಿದ್ದೀನಿ. ಆ ಕೆಲಸ ಬಿಡೋ ಅಂಥ ಒಂದು ಕಾನ್ಫಿಡೆನ್ಸ್ ಇದ್ರಲ್ಲಿ ಸಿಕ್ಕಿದೆ. ನಾಳೆ ಲೈವ್ ಶೋ ಇರುತ್ತೆ. ಸೊ ಬಟ್ 0 to ಈ ಲೆವೆಲ್ ಕಾನ್ಫಿಡೆನ್ಸ್ ತಗೊಳ್ಳೋದು ಅದು 2 ದಿನದಲ್ಲಿ ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಮೋಹನ್ ಸರ್ಗೆ ಮತ್ತು ಮಿಲಿಯನಿಯರ್ ಕ್ಲಬ್ಗೆ ಗ್ರೂಪ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮಿಲಿಯನ್ ಗ್ರೂಪ್ಸ್ ಅವರು ಮತ್ತು ಡಾಕ್ಟರ್ ಮೋಹನ್ ಸರ್ ಅವರಿಗೆ ಮತ್ತು ನನ್ನ ಎಂಕರೇಜ್ ಮಾಡಿದ ಎಲ್ಲ ಮಿಲಿಯನ್ ಗ್ರೂಪ್ಸ್ಗಳಿಗೆ ನಾನು ಹೇಳೋದಿಷ್ಟೇ. ನಾನು 2019 ಎಂಡಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆದೆ. ಅದರಲ್ಲಿ ಲಾಸ್ ಮತ್ತು ಪ್ರಾಫಿಟ್ ಎರಡನ್ನೂ ನೋಡಿದ್ದೀನಿ. ಆದರೆ ಜಾಸ್ತಿ ಲಾಸ್ ಆಗಿದೆ. ಅದನ್ನು ನಾನು ಅಲ್ಲಿಗೆ ಬಿಡಲಿಲ್ಲ. ನೆಕ್ಸ್ಟ್ ಅಚೀವ್ಮೆಂಟ್ ನೋಡಲಿಕ್ಕೆ ಮೈಂಡ್ ಸ್ವಲ್ಪ ಹಾರ್ಡಾಗಿ ಇರೋದ್ರಿಂದ ನೆಕ್ಸ್ಟ್ ಫ್ಯೂಚರ್ ಯಾವ ಥರ ಮಾಡಬೇಕಂತ ನನಗೆ ಯಾವುದೋ ಒಂದು ಲಿಂಕಲ್ಲಿ ಗೊತ್ತಾಯಿತು. ಮಿಲಿಯನ್ ಗ್ರೂಪ್ಸ್ ಅಂತ ಒಂದಿದೆ, ಲೈವ್ ಪ್ರೋಗ್ರಾಮ್ ಆನ್ಲೈನಲ್ಲಿ ಕ್ಲಾಸ್ ತಗೊಂಡ್ಮೇಲೆ ಗೊತ್ತಾಯಿತು ಇದು ಫೇಕ್ ಅಲ್ಲ, ಆ್ಯಕ್ಚುಲಿ ಒಂದು ಅಚೀವ್ಮೆಂಟಿಗಿರೋಂಥ ಗೋಲ್ ಅಚೀವ್ ಮಾಡ್ಬೋದು ಅಂತ. ಬೇಸಿಕ್ಕಾಗಿ ನಾನು ವರ್ಕ್ ಮಾಡ್ತಿರೋದು ಇಂಡಿಯನ್ ಆರ್ಮಿಲಿ. ಇವಾಗ ಡಿಸೆಂಬರಲ್ಲಿ ಆನ್ಲೈನ್ ಲೈವ್ ಕ್ಲಾಸ್ ತಗೊಂಡಿದ್ದೆ. ಇವಾಗ ಲೀವಲ್ಲಿ ಬಂದಿದ್ದರಿಂದ 1 ಮಂತಲ್ಲಿ ನಾನು ಆ ಲೀವನ್ನ ಎಂಕೇಜ್ ಮಾಡಿಬಿಟ್ಟು ಇಲ್ಲಿ ಒಂದು ಕ್ಲಾಸಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ. 2 ಡೇಸಲ್ಲಿ ಎಷ್ಟು ಕಲ್ತಿದ್ದೀನಿ ಅಂದರೆ 2 ಇಯರ್ಸ್ ಬ್ಯಾಕಲ್ಲಿ ನನಗೆ ಏನು ಕಲಿಯೋದನ್ನು 2 ಡೇಸಲ್ಲಿ ಕಲ್ತಿದ್ದೀನಿ. ಇವಾಗ ನೆಕ್ಸ್ಟ್ ಫ್ಯೂಚರಲ್ಲಿ ನಾನು ಒಬ್ಬ 15 ಇಯರ್ಸ್ ಸರ್ವಿಸಲ್ಲಿ ಏನು ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ 5 ಇಯರ್ಸ್ ಆಗ್ಬೋದು, ಇಲ್ಲ 5 ಮಂತ್ಸಲ್ಲಿ ಅಚೀವ್ ಮಾಡ್ಬೋದು ಅಂತ ನನಗೂ ಒಂದು ಗೋಲ್ ಅಚೀವ್ ಮಾಡ್ಬೋದು ಅಂತ ಇದೆ. ಅದರಿಂದ ಮಿಲಿಯನ್ ಗ್ರೂಪ್ಸ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಮೈಂಡನ್ನು ಸ್ವಲ್ಪ ಚೆನ್ನಾಗಿ ಹಾರ್ಡಾಗಿ ಗೋಲನ್ನು ಅಚೀವ್ ಮಾಡೋಕ್ಕೆ ಎಂಕರೇಜ್ ಮಾಡ್ಬೋದು. ತಮ್ಮ ಮಿಲಿಯನ್ ಗ್ರೂಪ್ಸ್ಗೆ ಎಲ್ರಿಗೂ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಕೇಶವ್ ಭಟ್, ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ನನ್ನ ಉದ್ಯೋಗದಲ್ಲೇ ಹಾಗೆ ನನ್ನ ಮನೆಯನ್ನು ಇನ್ನೂ ಬೇರೆ ಒಂದು ಆ್ಯಂಗಲಿಂದ ಇನ್ನೊಂದು ಪರ್ಪಸ್ಸಿಂದ ದುಡ್ಡು ಮಾಡಬೇಕು ಅನ್ನೋಂತಹ ಒಂದು ಆಲೋಚನೆ ಇರುವಾಗ ನನ್ನ ಫ್ರೆಂಡ್ಸು ಹೀಗೆ ಮಾಡ್ತಾಯಿದ್ರು. ಒಂದು ಶೇರ್ ಬಿಸ್ನೆಸ್ಸಲ್ಲಿ ಮಾಡು, ಅಲ್ಲಿ ಒಂದು ಸ್ವಲ್ಪ ಏನಾದರೂ ದುಡ್ಡು ಮಾಡ್ಬೋದು ಅಂತ. ಅದನ್ನು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಫ್ರೆಂಡ್ಸಿಂದ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ನನಗೆ ಲಾಸ್ ಆಗ್ತಾ ಬಂತು, ಆಮೇಲೆ ಒಂದು ಸ್ವಲ್ಪ ಪ್ರಾಫಿಟು ಇತ್ತು. ಆದರೆ ಅಲ್ಲಿ ಲಾಸು ಪ್ರಾಫಿಟು ನಾನು ನೋಡಿದಾಗ ನನಗೆ 0 ಪ್ರಾಫಿಟ್ ಅಂತ ಗೊತ್ತಾಯಿತು. ಲಾಸು ಇಲ್ಲ, ಪ್ರಾಫಿಟು ಇಲ್ಲ. ಆವಾಗ ಇದನ್ನು ಹೇಗೆ ಟ್ರೇಡ್ ಮಾಡೋದು, ಇದನ್ನು ದುಡ್ಡು ಹೇಗೆ ಮಾಡೋದು ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ಸರ್ಚ್ ಮಾಡೋದ್ರಿಂದ ನಾನು ಫೇಸ್ಬುಕ್ ಯೂಸ್ ಮಾಡ್ತೀನಿ. ಅದರ ಬೇಸ್ ಮೇಲೆ ಫೇಸ್ಬುಕ್ಕಲ್ಲಿ ಎಲ್ಲ ಟ್ರೇಡರ್ಸ್ ಇದನ್ನೆಲ್ಲ ಬರ್ತಾ ಇರ್ತೀನಿ ಆ್ಯಡ್ಸ್ಗಳು. ಅದರಲ್ಲಿ ತುಂಬ ಜನ ಕಾಲ್ ಮಾಡಿದರು, ಈಗ ನಿಮಗೆ ಬೇಕು ಅಂದರೆ ಹೀಗಿರುತ್ತೆ, ನೀವು ಮನೆ ಕೂತು ಬನ್ನಿ, ಹೀಗೆ ನಿಮಗೆ ಟ್ರೈನ್ ಕೊಡ್ತೀವಿ ಅಂತ. ಹಾಗೆ ನಾನು ಮಿಲಿಯನರ್ಸ್ ಗ್ರೂಪಲ್ಲಿ ನಾನು ನೋಡಿದೆ. ಅಲ್ಲಿ ಸೈನ್ ಅಪ್ ಆಗಬೇಕು ಅಂತ ಇತ್ತು. ನೀವು ಟ್ರೇಡ್ ಮಾಡೋಕ್ಕೆ ನಾವು ಕಲಿಸ್ಕೊಡ್ತೀವಿ, ಇದನ್ನು ನೀವು ನಿಮ್ಮ ಸ್ಕಿಲ್ಲನ್ನು ಜಾಸ್ತಿ ಮಾಡಿಕೊಡ್ತೀವಿ, ಸೈನ್ ಅಪ್ ಆಗಿ ಅಂತ. ಸೈನ್ ಆದೆ. ಅಲ್ಲಿ ಮಿಲಿಯನ್ಸ್ ಗ್ರೂಪಿಂದ ಒಬ್ಬರು ಕಾಲ್ ಮಾಡಿದ್ರು, ಹೀಗೆ ನಮ್ಮದು ಇರುತ್ತೆ, ಒಂದಿನ ನಿಮಗೆ ಒಂದು ಲಿಂಕ್ ಬರುತ್ತೆ, ಅದರಿಂದ ನೀವು ಜಾಯಿನ್ ಆಗಿ 1 ಅವರ್ ಇರುತ್ತೆ ಅಂತ. ನಾವು ಅದೇ ರೀತಿಯಾಗಿ ಜಾಯಿನ್ ಆದ್ವಿ. ಅಲ್ಲಿ ಮೋಹನ್ ಸರ್ ಬಂದಿದ್ದರು. ಮೋಹನ್ ಸರ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ಏನೇನು ನಾವು ನಿಮಗೆ ಟ್ರೈನ್ ಮಾಡ್ತೀವಿ ಮತ್ತು ಇದರಿಂದ ಏನು ನಿಮ್ಗೆ ಸಿಗುತ್ತೆ ಲಾಭ, ಅಥವಾ ಅದರಿಂದ ನೀವು ಮನಿಯನ್ನು ಹೇಗೆ ಅರ್ನ್ ಮಾಡಬೇಕು ಅಂತ ನಾನು
3 ದಿನದ ಒಂದು ಇದರಲ್ಲಿ ಬೇಸಲ್ಲಿ ನಾನು ನಿಮಗೆ ಟೀಚ್ ಮಾಡ್ತೀನಿ ಅಂತ. ಈ 3 ದಿನ ಸೆಷನ್ ಅಟೆಂಡ್ ಮಾಡಿದ್ರಲ್ಲ 2 ದಿನ, ಸೊ ಇದಕ್ಕೆ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು, ಇವಾಗ ಹೇಗಿದೆ ಸರ್? ಮೊದಲು ನಾನು ಟ್ರೇಡ್ ಮಾಡ್ತಾ ಇರುವಂತಹ ಆ್ಯಪಿಂದ ನನಗೆ ಯಾವುದೇ ರೀತಿ ಲಾಭ ಇಲ್ಲದೆ ಇರೋದ್ರಿಂದ ನಾನು ಈ ಟ್ರೇಡಿಂಗನ್ನು ಬಿಟ್ಬಿಡ್ಬೇಕು ಅಂತ ಇತ್ತು. ಆದರೆ ಒಂದು ಮನಸ್ಸಿನಲ್ಲಿರುವ ಇನ್ನೂ ಏನಾದರೂ ಮಾಡ್ಬೋದಾ, ಏನಾದರೂ ಕಲ್ತ್ಕೋಬೋದಾ ಅಂದಾಗ ನನಗೆ ಈ ಇದು ಸಿಕ್ಕಿದ. ಇಲ್ಲಿ 2 ದಿನ ಬಂದು 0 ಇತ್ತು ನನ್ನ ಏನು ಟ್ರೇಡಿಂಗ್ ಇದರಲ್ಲಿ. ಈಗ ನಾನು ಒಂದು 100% ದುಡ್ಡು ಮಾಡ್ತೀನಿ ಅನ್ನುವಂತಹ ಒಂದು ಬಂದಿದೆ. ನಮ್ಮ ಸರ್ವಿಸಸ್ ಬಗ್ಗೆ ಏನು ಹೇಳ್ತೀರಾ, ಮತ್ತು ಮಿಲಿನಿಯರ್ಸ್ ಗ್ರೂಪ್ ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್? ಮಿಲಿನಿಯರ್ಸ್ ಗ್ರೂಪಿಂದ ನನಗೆ ಸರ್ವಿಸ್ ಚೆನ್ನಾಗಿ ಸಿಕ್ಕಿದೆ. ನಾನು ಯಾವಾಗ ಸೈನ್ ಅಪ್ ಆದೆ ಆವಾಗಿಂದ ನನಗೆ ಅವರು ಕಾಲ್ ಮಾಡ್ತಾನೆ ಇದ್ದರು, ಯಾವಾಗ ನಾವು ಮೀಟಿಂಗನ್ನು ಜಾಯ್ನ್ ಆಗಬೇಕು, ಹಾಗೆ ಲಿಂಕನ್ನು ಕಳಿಸೋದು. ನಮಗೆ ಯಾವ ಟೈಮ್ ಇದೆ ಆವಾಗ ಆ ಟೈಮಿಗೆ ಕರೆಕ್ಟಾಗಿ ಅವರು ಒಂದು ಇದನ್ನು ಸೆಟ್ ಮಾಡಿಕೊಡ್ತಾಯಿದ್ರು ಟೈಮಿಂಗ್ಸಲ್ಲಿ ಮೀಟಿಂಗ್ಸ್ಗಳನ್ನು. ಹಾಗೆ ಈ 3 ದಿನದಲ್ಲಿ ನಮಗೆ ಶನಿವಾರ ಭಾನುವಾರ ಸೋಮವಾರ ಇರೋದ್ರಿಂದ ಶನಿವಾರ ಭಾನುವಾರ ರಜಾ ದಿನ ಇರುತ್ತೆ. ಹಾಗೆ ಸೋಮವಾರ 1 ದಿನ ಮಾತ್ರ ರಜೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆದ್ದರಿಂದ ಇದು ನನಗೆ ತುಂಬ ಈಸಿ ಅನ್ನಿಸ್ತು. ನಾನು ಗೌರ್ಮೆಂಟ್ ಎಂಪ್ಲಾಯಿ, ರಿಟೈರ್ಡ್ ಆಗಿದ್ದೀನಿ ವಾಲಂಟಿಯರ್ ಕಂಪ್ನಿಗೆ. ನಾನು ರಾಮನಗರದಿಂದ ಬರ್ತಾಯಿರೋದು ಮಿಲಿನಿಯರ್ಸ್ ಗ್ರೂಪ್ಗೆ. ನಿಮ್ಮದು ಪೇಪರ್ನಲ್ಲಿ ಆ್ಯಡ್ಸ್ ನೋಡಿದೆ, ಈ ಥರ ನಮ್ಮಲ್ಲಿ ಮಿಲಿನಿಯರ್ಸ್ ಗ್ರೂಪ್ ಅಂತ ಇದೆ, ಅದರಿಂದ ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ಸ್ಕಿಲ್ ಮತ್ತು ಇದನ್ನು ಕೊಡ್ತೀವಿ, ಎಫೆಕ್ಟಿವ್ ಇದೆಲ್ಲ ಟಿಪ್ಸ್ ಎಲ್ಲ ಕೊಡ್ತೀವಿ. ನೀವು ಶೇರ್ ಮಾರ್ಕೆಟ್ನಲ್ಲಿ ಇದು ಮಾಡ್ಬೋದು, ಫಂಡ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಆವಾಗ ಬಂದು ಆಫೀಸ್ನಲ್ಲಿ ಮೀಟ್ ಮಾಡಿದೆ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ. ಈಗ 1-2 ದಿವಸದಿಂದ 4-5 ವರ್ಕ್ಶಾಪ್ ಇರೋದ್ರಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಹಾಗಾಗಿ ಅಲ್ಲಿ ಕೊಡ್ತಾ ಇರುವಂಥ ಗೈಡೆನ್ಸು ಮತ್ತು ಇದು ಅವರ ಒಂದು ಸ್ಕಿಲ್ಲು ನಮಗೆ ಮುಂದಕ್ಕೆ ವರ್ಕೌಟ್ ಆಗುತ್ತೆ. ಅದರಿಂದ ನಾವು ಮಿಲಿನಿಯರ್ಸ್ ಗ್ರೂಪ್ನಿಂದ ಕಲಿತ್ಕೊಂಡು ಒಂದು ಅಚೀವ್ ಮಾಡ್ಬೋದು ಅನ್ನೋ ಒಂದು ಭರವಸೆ ನನಗಿದೆ. ಹಾಗಾಗಿ ಇದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೋಷಿತ ಅರಗೋಣ್ ಅಂತ, ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕು. ನಾವು ಕೆಲಸ KSRTC ಚೆಕಿಂಗ್ ಇನ್ಸ್ಪೆಕ್ಟರ್ ಮಂಡ್ಯ ಜಿಲ್ಲೆಯಲ್ಲಿ. ನಾನು ಇದಕ್ಕಿಂತ ಮುಂಚೆ ಶೇರ್ಖಾನಲ್ಲಿ ಅಕೌಂಟ್ ಹೋಲ್ಡರ್ ಆಗಿದ್ದೀನಿ. ಆವಾಗ ಅಕೌಂಟ್ ಹೋಲ್ಡರಲ್ಲಿ ನಾನು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡ್ತಾಯಿದ್ದೆ. ಈಕ್ವಿಟಿಯಲ್ಲಿ ಅಷ್ಟೊಂದು ಲಾಭ ಮತ್ತು ಆಗ್ತಿದ್ದಿಲ್ಲ, ಸ್ವಲ್ಪ ಲಾಸಸ್ ಒಂದು ಸ್ವಲ್ಪ ಜಾಸ್ತಿ ಆಗೋದು. ಅಂದರೆ ಅದ್ರ ಬಗ್ಗೆ ಗೆಸ್ಸಿಂಗ್ಸ್ ಮಾಡ್ತಿದ್ದೆ, ಕಂಪ್ನಿ ಬಗ್ಗೆ ಗೆಸ್ಸಿಂಗ್ ಮಾಡಿದಾಗ ನಾನು ಹಾಕಿದಾಗೆಲ್ಲ ಲಾಸಸ್ಸೇ ಆಗೋದು. ಆಮೇಲೆ ಪ್ರಾಫಿಟ್ ಕಡಿಮೆ, ಲಾಸ್ ಜಾಸ್ತಿ ಆಗೋದು. ಹಾಗಾಗಿ ನಾನು ಸ್ವಲ್ಪ ದಿನ ಇಂಟ್ರೆಸ್ಟ್ ಕಡಿಮೆ ಆಯಿತು ಶೇರ್ಖಾನಿಂದ. ಯಾಕೆ ಏನು ಹಾಕಿದ್ದು ಪ್ರಾಫಿಟ್ ಆಗಲ್ಲ, ದುಡ್ಡು 2 ಲಕ್ಷ ಗಂಟೆ 3 ಲಕ್ಷ ಗಂಟೆ ಆಗ್ತಿದೆ, ಬಟ್ ಪ್ರಾಫಿಟ್ ಆಗ್ತಿದ್ದಿಲ್ಲ. ಏನು ಹೊರಗಡೆ ಬಿಟ್ಟರೆ ಬಡ್ಡಿ ಹೆಂಗೆ ದುಡ್ಡು ಜಾಸ್ತಿ ಬರ್ತಿತ್ತು, ಬಟ್ ಇಲ್ಲಿ ಏನು ಆಗಲ್ಲ ಅಂತೇಳಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಆಮೇಲೆ ಯಾರೋ ಒಬ್ಬರು ನಿಮ್ಮ ಗ್ರೂಪಿಂದ ರೇವತಿ ಅಂತವರು ಒಬ್ಬರು ಇದು ಕಳಿಸಿದ್ರು, ಮೀಟಿಂಗ್ ಐ ಡಿ ಅಂತೇಳಿ, ಕನ್ನಡದಲ್ಲಿ ಸೆಮಿನಾರ್ ಮಾಡ್ತಾರೆ ಅಂತೇಳಿ. ಆ ಟೈಮಲ್ಲಿ ನಾನು ಜೂಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪನ್ನು 6 ಗಂಟೆಗೆ ಓಪನ್ ಮಾಡಿ ನೋಡಿದೆ. ಅವ್ರು ಹೇಳಿದ್ರು, ಸರ್ ಹಾರ್ಡ್ ವರ್ಕ್ ಬಿಟ್ಟು ಸ್ಮಾರ್ಟ್ ವರ್ಕಿಗೆ ಬನ್ನಿ ಅಂತ ಹೇಳಿದ್ರು. ನಾನು ಅವತ್ತೇ ಡಿಸೈಡ್ ಮಾಡಿದ್ದು, ಏನು ದಿನ ಅದೇ ಕೆಲಸಕ್ಕೆ ಹೋಗೋದು, ದಿನ ಅದೇ ಹೋಗೋದು ಬರೋದು ಮಾಡೋದು, ಏನು ವರ್ಕೌಟ್ ಆಗಲ್ಲ, ನೀನು ಸ್ಮಾರ್ಟಾಗಿ ವರ್ಕ್ ಮಾಡ್ಬೇಕಂತೇಳಿ ಇಲ್ಲಿಗೆ ಬಂದು ಜಾಯಿನ್ ಆಗಿದ್ದೀನಿ. ಇಲ್ಲಿ 2 ದಿನದಲ್ಲಿ ಸುಮಾರಾಗಿ ಕಲ್ತಿದ್ದೀನಿ. ಏನಿಲ್ಲ, ಗುರಿ ತಲುಪಬೇಕಾದ್ರೆ ಮೊದಲು 100 ದಾರಿಗಳಿದ್ದು, ಈಗ ಒಂದೇ ದಾರಿ ತೋರಿಸ್ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಸಾಗಬೇಕಾದ್ರೆ ನಮ್ಮ ಕರ್ತವ್ಯ. ಅದನ್ನು ಫಾಲೋ ಮಾಡಿದ್ರೆ ನಾವು ಅಚೀವ್ 100% ಆಗೇ ಆಗ್ತೀವಿ ಅಂತೇಳಿ ಈ ಮಿಲಿನಿಯರ್ಸ್ ಗ್ರೂಪಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಸರ್, ಇವಾಗ ಮುಂಚೆ ಹೇಳಿದ್ರಿ ಬೇರೆ ಕಡೆ ಅಕೌಂಟ್ ಇತ್ತು, ಓಪನ್ ಮಾಡಿದ್ರಿ, ಕೆಲವೊಂದು ಲಾಸು ಪ್ರಾಫಿಟ್ ಬಗ್ಗೆ ಎಲ್ಲ ಮಾತಾಡಿದ್ರಿ. ಇವಾಗ ನಮ್ಮ 2 ಡೇಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ. ಇವಾಗ ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಸರ್? ನನಗೆ ಕಾನ್ಫಿಡೆಂಟ್ 99% ಇದೆ ಮೇಡಮ್. ಬಟ್ ನಾವು ಪ್ರಯತ್ನ ಪಡಬೇಕು. ಆ ಥರ ಒಂದು 2 ತಿಂಗಳು 3 ತಿಂಗಳು ನಾವು ಟ್ಯಾಕಲ್ ಮಾಡ್ಕೊಂಡು ಹೋದರೆ 100% ಅಚೀವ್ ಆಗ್ತೀವಿ ಮೇಡಮ್.